ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಾಂಗ್ರೆಸ್ ಜೊತೆಗಿನ ಮದುವೆ ಹಿಂಸಾತ್ಮಕವಾಗಿತ್ತು, ಅದಕ್ಕೆ ನಾನು ವಿಚ್ಛೇದನ ಕೊಟ್ಟೆ. ಈ ಮಾತನ್ನು ಹೇಳಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಹಾಗಾದರೆ ಈ ಮಾತನ್ನು ದೇವೇಗೌಡರು ಹೇಳಿದ್ದು ಯಾರಿಗೆ ಮತ್ತು ಯಾವ ಕಾರಣಕ್ಕೋಸ್ಕರ? ಇದು ಕಾಂಗ್ರೆಸ್ ಹಾಗೂ JDSಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ದೇವೇಗೌಡರಿಗೆ ಸಂಬಂಧಿಸಿದಂತಹ ಸುದ್ದಿ. ಕಾಂಗ್ರೆಸ್ ಜೊತೆಗಿನ ಮದುವೆ ಹಿಂಸಾತ್ಮಕವಾಗಿತ್ತು, ಅದಕ್ಕೆ ನಾನು ವಿಚ್ಛೇದನ ಕೊಟ್ಟೆ. ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೇವೇಗೌಡರವರು ತುಂಬ ವಿನಮ್ರವಾಗಿ ಹೇಳಿರುವಂತಹ ಮಾತು. ಈ ಮಾತನ್ನು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನೋದನ್ನು ನೋಡೋದಾದರೆ, ರಾಜ್ಯಸಭೆಯಲ್ಲಿ ನಿವೃತ್ತಿ ಹೊಂದುತ್ತಿರುವಂತಹ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆದಿತ್ತು. ಈ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇರಲಿಲ್ಲ. ಆದರೆ ದೇವೇಗೌಡರನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಾಸ್ಯವಾಗಿ ಒಂದು ಮಾತನ್ನು ಹೇಳಿದರು. ಅದು ಏನಪ್ಪ ಅಂತಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಜೊತೆಗಿನ ದೇವೇಗೌಡರ ಸಂಬಂಧದ ಬಗ್ಗೆ ತುಂಬ ಹಾಸ್ಯಾಸ್ಪದವಾಗಿ ಖರ್ಗೆ ಅವರು ಮಾತನಾಡಿದರು. ದೇವೇಗೌಡರನ್ನು ನಾನು 54 ವರ್ಷಗಳಿಂದ ಬಲ್ಲೆ, ಅವರೊಂದಿಗೆ ಕೆಲಸ ಕೂಡ ಮಾಡಿದ್ದೇನೆ. ಆದರೆ ಆನಂತರ ಏನಾಯಿತು ಎಂಬುದು ನನಗೆ ತಿಳಿದಿಲ್ಲ. ಅವರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಆದರೆ ಆ ಪ್ರೀತಿ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ. ಆದರೆ ನಮ್ಮನ್ನು ಪ್ರೀತಿ ಮಾಡಿದ್ರು, ಆದರೆ ಮದುವೆ ಆಗಿದ್ದು ನರೇಂದ್ರ ಮೋದಿ ಅವರನ್ನ. ಹೀಗಂತ ತುಂಬ ಹಾಸ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡಿದರು. ದೇವೇಗೌಡರೇನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ದೇವೇಗೌಡರು ಕೂಡ ಅಷ್ಟೇ ಹಾಸ್ಯವಾಗಿ, ಅಷ್ಟೇ ವಿನಮ್ರವಾಗಿ ತನ್ನ ಸ್ನೇಹಿತನಿಗೆ, ಅಂದರೆ ಸ್ನೇಹಿತ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕಾಗಿತ್ತು, ಅದೇ ರೀತಿಯಾಗಿ ದೇವೇಗೌಡರು ಕೂಡ ಕೌಂಟರ್ ಕೊಟ್ಟಿರುವಂಥದ್ದು. ಹಾಗಾದರೆ ದೇವೇಗೌಡರವರು ಕೌಂಟರ್ ಕೊಟ್ಟಿದ್ದು ಹೇಗೆ? ನಾನು ಕಾಂಗ್ರೆಸ್ ಜೊತೆ ಬಲವಂತದ ಮದುವೆಯಲ್ಲಿದ್ದೆ, ಹೀಗಾಗಿ ಆ ಮದುವೆಗೆ ವಿಚ್ಛೇದನ ಕೊಡಬೇಕಾಗಿತ್ತು. ಕಾಂಗ್ರೆಸ್ ಜೊತೆ ಪ್ರೇಮದಲ್ಲಿದ್ದೆ, ಆದರೆ ಕೊನೆ ಗಳಿಗೆಯಲ್ಲಿ ನಾನು ಮೋದಿಯನ್ನು ಮದುವೆ ಆಗಿಬಿಟ್ಟೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ತಿನಲ್ಲಿ ತುಂಬ ಹಾಸ್ಯ ಮಿಶ್ರಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಕೊಡಬೇಕಾದ್ರೆ ನಾನು ಇರಲಿಲ್ಲ. ಕಾರಣ ಯುಗಾದಿ ಹಬ್ಬ ಇರೋದ್ರಿಂದ ನಾನು ಬೆಂಗಳೂರಿಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ನಾನು ಸದನದಲ್ಲಿ ಇರಲಿಕ್ಕಾಗಲಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ನನಗೆ ಅಷ್ಟೇನೂ ಹಾಸ್ಯ ಅಂತ ಅನ್ನಿಸ್ಲಿಲ್ಲ, ಅಥವಾ ಅಷ್ಟೇನು ನನಗೆ ಕ್ಯೂರಿಯಾಸಿಟಿ ಅಂತ ಅನ್ನಿಸ್ಲಿಲ್ಲೂ ಕೂಡ. ಯಾಕೆಂದರೆ ನಾನು ಕಾಂಗ್ರೆಸ್ ಜೊತೆ ನಾನು ಮದುವೆ ಆಗಬೇಕು ಅಂತಲೇ ಇದ್ದಿದ್ದು, ಆದರೆ ಎಲ್ಲೋ ಒಂದು ಕಡೆ ಅದು ಒಂಥರ ಬಲವಂತದ ಮದುವೆ ಆಗಿತ್ತು ಅನ್ನೋ ಒಂದು ಮಾತನ್ನು ತುಂಬ ವಿನಮ್ರವಾಗಿ ದೇವೇಗೌಡರು ಕೂಡ ಹೇಳಿರುವಂಥದ್ದು. ದೇವೇಗೌಡರವರ ಮಾತು ಯಾವ ರೀತಿಯಾಗಿತ್ತು ಅಂತಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಟ್ಟಿ ನೋಡ್ಕೊಳ್ಬೇಕಾಗಿತ್ತು. ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅಂದರೆ 2018ರಲ್ಲಿ ಕಾಂಗ್ರೆಸ್ನ ಗುಲಾಂ ನಬಿ ಆಜಾದ್ ಅವರನ್ನು ನಮ್ಮ ಮನೆಗೆ ಕಳಿಸಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲು ಖರ್ಗೆ ಅವರೇ ಮುಂದಾಗಿದ್ದರು. ಅದು ಅವರಿಗೆ ನೆನಪಿದೆಯಾ? ನಾನಿದಕ್ಕೆ ಸುತರಾಮ್ ನಾನು ಒಪ್ಪಿರಲಿಲ್ಲ. ನಾನು ಇದಕ್ಕೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಎಲ್ಲರ ಸಮ್ಮುಖದಲ್ಲೇ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಹೇಳಿದ್ದೆ. ಜೊತೆಗೆ ಈ ಮಾತನ್ನು ಹೇಳಬೇಕಾದ್ರೆ ಸಿದ್ದರಾಮಯ್ಯ ಕೂಡ ಅಲ್ಲೇ ಇದ್ದರು, ಬೇಕಾದ್ರೆ ಅವರನ್ನೂ ಕೂಡ ಕೇಳಿ ನೋಡಿ. ಆದರೆ ಆಜಾದ್ ಅವರು ಕುಮಾರಸ್ವಾಮಿ ಅವರ ನೇತೃತ್ವವನ್ನೇ ಒತ್ತಾಯ ಮಾಡಿದರು. ಆದರೆ ಈ ಎಲ್ಲ ಹಾಡು, ನೃತ್ಯ ಮತ್ತು ಮದುವೆ ಬಳಿಕ 2019ರಲ್ಲಿ ಏನಾಯಿತು? ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು ಯಾಕೆ? ಕಾಂಗ್ರೆಸ್ನ ಎಷ್ಟು ಶಾಸಕರು BJP ಕಡೆಗೆ ಹೋಗಿದ್ದರು? ಅವರನ್ನು ಕಳುಹಿಸಿದ್ದು ಯಾರು ಅನ್ನೋದು ಎಲ್ರಿಗೂ ಕೂಡ ತಿಳಿದ ವಿಷಯ. ಆ ವಿಷಯವನ್ನು ನಾನೀಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಆ ದಿನ ಪಕ್ಷ ತ್ಯಾಗಕ್ಕಾಗಿ ಪ್ರೇರೇಪಿಸಿದವರ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಂಡಿದ್ದರೆ ಇಂದು ನನ್ನ ಸ್ನೇಹಿತ ಖರ್ಗೆ ಅವರು ಇನ್ನಷ್ಟು ಉತ್ತಮ ಸ್ಥಾನದಲ್ಲಿರುತ್ತಿದ್ದರು. ಹೀಗಾಗಿ ದಾಖಲೆಯನ್ನು ಸರಿಪಡಿಸಲು ಹೇಳುವುದಾದರೆ, ನಾನು ಕಾಂಗ್ರೆಸ್ ಮೈತ್ರಿಯನ್ನು ಬಿಟ್ಟಿದ್ದಲ್ಲ, ಅವರೇ
ದೂರ ನಡೆದರು. ನನಗೆ ವಿಚ್ಛೇದನ ಮಾಡಿ ಹೆಚ್ಚು ಸ್ಥಿರವಾದ ಮೈತ್ರಿ ಹುಡುಕುವುದನ್ನು ಹೊರತುಪಡಿಸಿ ಬೇರೆ ಆಯ್ಕೆ ಇರಲಿಲ್ಲ. ಹೀಗಂತ ದೇವೇಗೌಡರವರು ಬಹಳ ವಿನಮ್ರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿರುವಂಥ ಮಾತು. ಅಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು ಬಹಳ ಆತ್ಮೀಯ ಸ್ನೇಹಿತರು. ಸುಮಾರು ದಶಕಗಳ ಕಾಲ ಅವರಿಬ್ಬರ ಸ್ನೇಹ ಇತ್ತು. ಜೊತೆಗೆ ದಶಕಗಳ ಕಾಲ ಅವರಿಬ್ಬರು ರಾಜಕಾರಣವನ್ನು ಮಾಡ್ಕೊಂಡ್ಬಂದಿರುವಂಥವ್ರು. JDS ಪಕ್ಷವನ್ನು ತಳಮಟ್ಟದಿಂದ ಬೂತ್ ಮಟ್ಟದಿಂದ ಕಟ್ಟಿದಂತಹ ಪಿತಾಮಹ ದೇವೇಗೌಡರು. ಅದೇ ರೀತಿ ಕಾಂಗ್ರೆಸ್ನ ಕಟ್ಟಾಳು ಅಂತಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗಾಗಲೇ ಅಂದರೆ ಬೇರೆಯವರು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿದ್ರು JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ CM ಆಗಿರುವಂಥದ್ದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷ ಉದಯ ಆದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಸುಮಾರು 75-76 ವರ್ಷ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲವನ್ನೂ ಕೂಡ ಅನುಭವಿಸ್ತಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂದರೆ ಅಧಿಕಾರ ಆಗಿರ್ಬೋದು, ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು ಎಲ್ಲವನ್ನೂ ಕೂಡ ಬಹಳ ಪ್ರೀತಿಯಿಂದ ಅನುಭವಿಸ್ತಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಾದಂತಹ ಸಂದರ್ಭದಲ್ಲಿ ಅವರೇನು ಪಕ್ಷ ಬಿಟ್ಟು ಹೋಗಲಿಲ್ಲ ಅಥವಾ ಪಕ್ಷದಲ್ಲಿ ಏನಾದರೂ ಅಸಮಾಧಾನ ಆಯಿತು ಅಂತಂತೇಳಿ ಅವರೆಲ್ಲೂ ಕೂಡ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ, ಕಾಂಗ್ರೆಸ್ ಪಕ್ಷವನ್ನೇ ಕಟ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೀತಿರುವಂಥದ್ದು. ಸೊ ಇವರಿಬ್ಬರ ಸ್ನೇಹ ಹೇಗಿತ್ತು ಅಂತಂತಂದರೆ ದೇವೇಗೌಡರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ನೇಹ ಬಹಳ ಅತ್ಯುತ್ತಮವಾದಂತಹ ಸ್ನೇಹ. ಸೊ ಹಾಗಾಗಿ ಅವರು ತಮ್ಮ ಸ್ನೇಹದ ಒಂದು ಪ್ರೀತಿಯಿಂದ ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಒಬ್ಬರನ್ನೊಬ್ಬರನ್ನ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆನೇ ಸಾಕು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.